ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವೆಂತೂ ಸೂಪರ್ ಆಗಿದ್ದೀವಿ. ನೋಡ್ತಾ ಇರ್ಬೋದು ನೀವು, ನಾವು ನಮ್ಮ ಅಕ್ಕವ್ರಲ್ಲಿದ್ದಾಗ ಹೊಲದ ಹತ್ರ ಹೋಗಿದ್ವಿ. ನಮ್ಮ ಅಕ್ಕವರು ಹೊಲದ ಹತ್ರ ಅದು ಸೊಪ್ಪೆಲ್ಲ ಇದ್ವಿ. ನಾನು ನಮ್ಮ ಅಕ್ಕ, ನಮ್ಮ ಬಾವನ ತಂಗಿ ಎಲ್ಲ ಸೊಪ್ಪು ಕೀಳ್ತಾ ಇದ್ವಿ. ತುಂಬಾ ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು. ಮುಳುಗರೆ ಸೊಪ್ಪು ಮತ್ತು ಕೊಮ್ಮೆ ಸೊಪ್ಪು ಮತ್ತು ಅಣ್ಣೆ ಸೊಪ್ಪು, ಕನ್ನೆ ಸೊಪ್ಪು ಎಲ್ಲ ವೆರೈಟಿ ಸೊಪ್ಪುಗಳಿದ್ವು. ಅಲ್ಲಿ ರೋಡ್ ಸೈಡ್ ಅಂದರೆ ಅದು ಬೇಲಿ ಹತ್ರ, ಅಲ್ಲಿ ಯಾರು ಏನು ಗಲೀಜು ಮಾಡಲ್ಲ ಫ್ರೆಂಡ್ಸ್. ಚೆನ್ನಾಗಿದೆ ಪ್ಲೇಸು. ಹಾಗಾಗಿ ನಾವು ಸ್ವಲ್ಪ ಮುಳ್ಳು ಸೊಪ್ಪು ಚೆನ್ನಾಗಿ ಬಂದಿತ್ತು ಆ ಪ್ಲೇಸಲ್ಲಿ. ಅಲ್ಲಿ ಹಸುದು ಗೊಬ್ಬರ ಎಲ್ಲ ಹಾಕ್ತೀವಿ, ಹಂಗಾಗಿ ಅಲ್ಲಿ ಚೆನ್ನಾಗಿ ಬಂದಿತ್ತು ಸೊಪ್ಪು. ಹಂಗಾಗಿ ನಾವು ಕಿತ್ಕೊಂಡ್ವಿ ಅಷ್ಟೇ. ಅಲ್ಲಿ ಚೆನ್ನಾಗಿತ್ತು ಫ್ರೆಶ್ ಸೊಪ್ಪು. ಮತ್ತು ಫ್ರೆಂಡ್ಸ್, ಇವತ್ತು ಹಾಯ್ ಎಲ್ಲರಿಗೂ. ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ, ಚಿಕನ್ ಕಬಾಬು ಫ್ರೆಂಡ್ಸ್. ಇವತ್ತು ಯಾಕೆ ಇಷ್ಟೊಂದು ವೆರೈಟಿ ಅಂದರೆ, ಚಿಕನ್ ಸ್ವಲ್ಪ ಜಾಸ್ತಿ ಎತ್ಕೊಂಡ್ಬಂದ್ಬಿಟ್ರು. ಮತ್ತು ಒಂದೇ ಥರ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಹಾಗಾಗಿ ನಾನು 3 ವೆರೈಟಿ ಮಾಡಿದೆ. ನಾನಿವಾಗ ಚಿಕನ್ ಬಿರಿಯಾನಿಗೆ ಮತ್ತು ಫ್ರೈಗೆ ಮತ್ತು ಕಬಾಬ್ಗೆ ಒಟ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು 6 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಒಂದು 3-4 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. 4 ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮಾಡಿ ಇಟ್ಕೊತೀನಿ. ಈಗ ಬಿರಿಯಾನಿಗೆ ನಾನು ಕುಕ್ಕರ್ ಇಟ್ಟಿದ್ದೀನಿ ಫ್ರೆಂಡ್ಸಲ್ಲಿ. ಒಂದು 3 ಈರುಳ್ಳಿ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. 3 ಬಿರಿಯಾನಿಗೆ ಅಂದ್ಬಿಟ್ಟು ಕಟ್ ಮಾಡಿ ಎಣ್ಣೆಲಿ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕದು. ಚೆನ್ನಾಗಿ ಫ್ರೈ ಆಗೋವರೆಗೂ ನೀವು ತಿರುಗಿಸ್ತಾನೆ ಇರಬೇಕು, ಸ್ಟಾಪ್ ಮಾಡಬೇಡಿ. ಹಾಗೆ ನಾನು ಸೈಡ್ಸ್ ಸ್ನ್ಯಾಕ್ಸ್ ಕೂಡ ತಿನ್ಕೊಂಡು ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಮತ್ತು ನೋಡಿ, ಈರುಳ್ಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಈ ಥರ ಬ್ರೌನ್ ಬರಬೇಕು ಫ್ರೆಂಡ್ಸ್. ಸೀಸ್ಬಾರ್ದು, ಒಂದು ಬ್ರೌನ್ ಬರಬೇಕು. ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ. ನೋಡಿ, 5 ಲವಂಗ, 3 ಏಲಕ್ಕಿ, 1 ಮರಾಠಿ ಮೊಗ್ಗು, ಒಂದು 4 ಪೀಸು ಪುಡಿ ಮುರಿದು ಹಾಕ್ಕೊಂಡಿದ್ದೀನಿ. ಇದು ಚಕ್ಕೆ, ಅದೆಲ್ಲವನ್ನು ಕೂಡ ಅದರೊಳಗಡೆ ಹಾಕೋಬೇಕು. ಎಲ್ಲ ಚೆನ್ನಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಳ್ಳಿ. ಮತ್ತು ನಾನು ಟೊಮೊಟೊ ಕೂಡ 2 ಚಿಕ್ಕ ತೊಗೊಂಡಿದ್ದೆ. ಅದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಸಣ್ಣಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಬಿರಿಯಾನಿ ಮಾಡೋದು ಫ್ರೈ ಮಾಡೋದ್ರ ಮೇಲಿರುತ್ತೆ ಫ್ರೆಂಡ್ಸ್. ನಾವು ಫ್ರೈ ಯಾವ ಥರ ಮಾಡ್ಕೊತೀವಿ ಆ ಥರ. ನೋಡಿ, ನಾನು ಬಿರಿಯಾನಿ ಎಲೆ ಹಾಕ್ಕೊಂಡೆ. ಮತ್ತು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ತಿರ್ಗಾ ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಚಿಕನ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟೇ ಹಾಕಿರೋದು ಫ್ರೆಂಡ್ಸ್. ನಾನು ಅರ್ಧ kg ಚಿಕನ್ಗೆ ನಾನು 3/4 kg ಅಕ್ಕಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಯಾವುದೇ ಕಾರಣಕ್ಕೂ ಏನೂ ಹಾಕ್ಬಿಡಿ, ಅದರಲ್ಲಿ ತೊಳೆದಿರೋ ಅಂಥ ನೀರೇ ಇರುತ್ತೆ. ಚಿಕನ್ ತೊಳೆದಿರ್ತೀವಲ್ಲ ಫ್ರೆಂಡ್ಸ್, ಸ್ವಲ್ಪ ನೀರಿನ ಅಂಶ ಹಂಗೆ ಇರುತ್ತೆ, ಅದೇ ಸಾಕಾಗುತ್ತೆ. ಬಿರಿಯಾನಿ ಎಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಬಿಟ್ಟು ಫ್ರೈ ಆದಮೇಲೆ ಚಿಕನ್ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ, ನಾನು ಬಿರಿಯಾನಿ ಪೌಡರ್ ಹಾಕ್ಕೊತಿದ್ದೀನಿ. ಚಿಕನ್ ಫ್ರೈ ಆಗಿದೆ, ಸ್ವಲ್ಪ ಕಾಲು ಭಾಗ ಬೆಂದಮೇಲೆ ನಾನು ಬಿರಿಯಾನಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಮತ್ತೇನು ಮಸಾಲ ನಾನು ಜಾಸ್ತಿ ಯಾವುದು ಹಾಕಿಲ್ಲ ಫ್ರೆಂಡ್ಸ್. ಸ್ವಲ್ಪ ಇದು ಗರಂ ಮಸಾಲ 1 ಸ್ಪೂನು. ಮತ್ತು ನಮಗೆ ಖಾರದ ಪುಡಿ ಒಂದು ಅರ್ಧ ಸ್ಪೂನು. ಯಾಕಂದರೆ ನಾವು ಬಿರಿಯಾನಿ ಮಸಾಲದಲ್ಲೇ ಖಾರ ಇರುತ್ತೆ, ನಾವು ಹಾಕಿರೋ ಮಸಾಲದಲ್ಲಿ ಕೂಡ ಖಾರ ಇರುತ್ತೆ. ಮೆಣಸಿನ್ಕಾಯಿ ಬೇರೆ ಹಾಕಿರ್ತೀವಿ ನಾವು, ಹಾಗಾಗಿ ನೀವು 1/4 ಚಮಚ ಹಾಕ್ಕೊಳ್ಳಿ ಸಾಕು. ನೋಡಿ ಫ್ರೆಂಡ್ಸ್, ಎಲ್ಲ ಆಗಿದೆ. ಚಿಕನ್ ಎಲ್ಲ ಫ್ರೈ ಆದಮೇಲೆ ನೀರು, ಅಕ್ಕಿ ಎಲ್ಲ ಹಾಕಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಇನ್ನೊಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲಾಸ್ಟಲ್ಲಿ ಸ್ವಲ್ಪ ಹಾಕ್ಕೊತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ವಿಜಿಲ್ ಹಾಕ್ಸಿ ಅಷ್ಟೇ ಫ್ರೆಂಡ್ಸ್. ಒಂದು ಕುಕ್ಕರ್ಗೆ ಒಂದು ವಿಜಿಲ್ ಏನು ಹಾಕಿಸ್ಬಿಟ್ಟು ನಾನು ದಮ್ ಕಟ್ಟಿದ್ದೀನಿ. ಅದನ್ನು ನಾನು ವಿಜಿಲಲ್ಲಿ ಹಾಕ್ಸೋಕೆ ಹೋಗ್ಬಿಡಿ, ದಮ್ ಕಟ್ಬಿಡಿ. ಮೇಲೆ ಒಂದು ಗಟ್ಟಿ ಇರುವಂಥದ್ದನ್ನ ಹಾಕಿ ಇದು ಮಾಡಿ ಮುಚ್ಚಿಬಿಡಿ. ಹಂಗೆ ಚಿಕ್ಕ ಉರಿಯಲ್ಲಿ ಬೇಯಿಸಿ. ಮತ್ತು ಇನ್ನೊಂದು ಕಡೆ ನೋಡಿ, ನಾನು ಒಂದು ಬೌಲಲ್ಲಿ ಒಂದು ಮೊಟ್ಟೆ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಕಬಾಬ್ ಪೌಡರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕಬಾಬ್ಗೆ ಫ್ರೆಂಡ್ಸ್ ರೆಡಿ ಮಾಡ್ತಾ ಇರೋದು. ಬಿರಿಯಾನಿ ರೆಡಿ ಆಯಿತು. ಅದು ಸ್ಟೀಮಲ್ಲಿ ಬೇಯೋದಷ್ಟೇ. ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ಖಾರ ಬೇಕಂದರೆ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಕಬಾಬ್ಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಮೊಟ್ಟೆ, ಕಬಾಬ್ ಪೌಡರ್ 1, ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ
ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮಸಾಲದಲ್ಲಿ ಉಪ್ಪು ಹಾಕಿರ್ತಾರೆ ಮೋಸ್ಟ್ಲಿ, ಉಪ್ಪು ಆಗ್ಬಿಡುತ್ತೆ. ಲಾಸ್ಟ್ ಟೈಮ್ ಹಂಗೆ ಉಪ್ಪಾಗಿ ಹೋಗ್ಬಿಟ್ಟಿತ್ತು, ಅದಕ್ಕೆ ಇವಾಗ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಾನು ಬ್ಯುಸಿ ಇರೋದ್ರಿಂದ ನನ್ನ ಮಗನ ಹತ್ರನೇ ಮಾಡಿಸ್ತಾ ಇದ್ದೆ, ಪಾಪ ಅವನು ಮಾಡ್ತಾಯಿದ್ದ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅದು ಒಂದು ಗಮ್ ಥರ ರೆಡಿ ಆಗುತ್ತೆ ನೋಡಿ, ಈ ಥರ ಒಂದು ಪೇಸ್ಟ್ ಥರ ರೆಡಿ ಆಗುತ್ತೆ ಚೆನ್ನಾಗಿ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ನಿಮಗೆ ಬೇಕಿದ್ರೆ ಕಾರ್ನ್ಫ್ಲವರ್ ಕೂಡ, ತುಂಬ ತೆಳ್ಳಗಾಯಿತು ಅಂದರೆ ಕಾರ್ನ್ಫ್ಲವರ್ ಕೂಡ ಹಾಕೋಬೋದು. ನಾನು ಯಾವುದೇ ಥರ ಎಕ್ಸ್ಟ್ರಾ ಏನೂ ಹಾಕ್ಕೊಂಡಿಲ್ಲ, ಅಷ್ಟೇ ಹಾಕಿರೋದು ನೋಡಿ. ಒಂದು ಅರ್ಧ ಕೆ.ಜಿ ಮೇಲೇ ಇದೆ ಒಂದು 3/4 ಕೆ.ಜಿ ಇದೆ ಚಿಕನ್. ಇದು 3/4 ಕೆ.ಜಿ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲದಕ್ಕೂ ನೀಟಾಗಿ ಅಂಟ್ಕೋಬೇಕು ನೋಡಿ. ಒಂದು ಮಿನಿಮಮ್ 1 ಅವರ್ ಆದ್ರೂ ನೆನೆಸ್ಬೇಕು. ಅದು ನಾನು 1 ಅವರ್ ಮೇಲೇ ನೆನೆಸಿದ್ದೆ. ಯಾಕೆ ಅಂದರೆ ನಾನು ಚಿಕನ್ ಫ್ರೈ ಬಿರಿಯಾನಿ ಮಾಡೋಷ್ಟೊತ್ತು ತುಂಬ ಟೈಮ್ ಮಾಡ್ಕೊಂಡ್ಬಿಟ್ಟೆ. ಹಾಗಾಗಿ ನಾನು ಅಷ್ಟೋ ತನಕ ಅದು ನೆನೀತಾ ಇತ್ತು. ಚೆನ್ನಾಗಿ ಸೂಪರಾಗಿ ನೆಂದಿತ್ತು ನೋಡಿ. ಈ ಥರ ಗರಿಗರಿಯಾಗಿ ಬಂದಿದೆ, ಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ, ಒಳಗಡೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿತ್ತು. ಕಲರು ಕೂಡ ನೋಡೋಕೆ ಸೂಪರಾಗಿದೆ. ಕರಿಬೇವು ಸೊಪ್ಪು ಸ್ವಲ್ಪ ಫ್ರೈ ಮಾಡಿ ಹಾಕಬೇಕಿತ್ತು, ಮರ್ತೋಯ್ತು. ನೀವು ಬೇಕಿದ್ರೆ ಮೆಣಸಿನ್ಕಾಯಿನೂ ಕರಿಬೇವು ಸೊಪ್ಪನ್ನ ಹಂಗೆ ಎಣ್ಣೆಲಿ ಎತ್ತಿಬಿಟ್ಟು ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. 2 ರೌಂಡ್ ಆಯಿತು ಬಾಣಲೆಯಲ್ಲಿ. ಇನ್ನು ತಿಂದಿನ ಸ್ವಲ್ಪ ಮಿಕ್ಕಿತ್ತು, ಬೆಳಗ್ಗೆ ತಿಂದ್ವಿ ನಾವು. ಚೆನ್ನಾಗಿತ್ತು ಫ್ರೆಂಡ್ಸ್. ಬೆಳಗ್ಗೆ ಕೂಡ ಅಷ್ಟೇ ಚೆನ್ನಾಗೇ ಆಯಿತು, ಏನೂ ಆಗಿರಲಿಲ್ಲ. ಸೂಪರಾಗಿ ಬಂದಿತ್ತು. ಕಬಾಬ್ ಮಾತ್ರ ಅಪರೂಪಕ್ಕೆ ಮಾಡ್ತೀನಿ ನಾನು, ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು. ಅದನ್ನೆಲ್ಲ ಮಿಕ್ಸ್ ಮಾಡಿ ಮಿನಿಮಮ್ 1 ಅವರ್ ಮೇಲೇ ಇಕ್ಕಬೇಕು ಫ್ರೆಂಡ್ಸ್. 1 ಅವರ್ ಮೇಲೆ ಇಟ್ಟರೆ ನೀಟಾಗಿ ಫುಲ್ಲೆಲ್ಲ ಸೆಟ್ಟಾಗಿರುತ್ತೆ ನೋಡಿ. ಒಂದು ಚೂರು ಕೂಡ ಮಸಾಲ ಉಳಿದಿಲ್ಲ, ಎಲ್ಲ ಚಿಕನ್ ಹೀರ್ಕೊಂಡ್ಬಿಟ್ಟಿದೆ ಒಳಗಡೆ, ನೀಟಾಗಿ ಹೀರ್ಕೊಂಡಿದೆ ಚಿಕನ್ನು ನೋಡಿ. ಬೇಯ್ತಾ ಇದೆ, ಸಖತ್ತಾಗಿತ್ತು. ಮಕ್ಕಳಂತೂ ತುಂಬಾ ಖುಷಿಪಟ್ಟರು ಕಬಾಬ್ ತಿಂದು. ನನಗೂ ತುಂಬ ಖುಷಿ ಆಯಿತು. ನಾನು ಎಲ್ಲರೂ ಚೆನ್ನಾಗಿ ತಿಂದ್ವಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ. ಕಬಾಬ್ ರೆಡಿ ಆಯಿತು. ಕಬಾಬ್ ರೆಡಿ ಆದಮೇಲೆ ಚಿಕನ್ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಈ ವಿಡಿಯೋ ಮಾತ್ರ ಸ್ವಲ್ಪ ಲೇಟಾಗಿ ಎಡಿಟ್ ಮಾಡಿದ್ದೀನಿ ಅಷ್ಟೇ. ಚಿಕನ್ ಫ್ರೈ ಬಿರಿಯಾನಿ ಆದಮೇಲೆ ಕಬಾಬ್ ಮಾಡಿದ್ದು ನಾನು. ಚಿಕನ್ ಫ್ರೈ ಮಾಡ್ತಿದ್ದೀನಿ ನೋಡಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ, ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. 2 ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಕೂಡ ಅಷ್ಟೇ ಚೆನ್ನಾಗಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ನಾನು ಯಾವುದೇ ಥರ ಮಸಾಲ ಹಾಕಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಮಾಡ್ತೀನಿ, ಸೂಪರಾಗಿರುತ್ತೆ. ಮಸಾಲ ಹಾಕಿದರೆ ಅದೇ ಉರಿಯುತ್ತೆ, ತೆಗೆದ್ರೆ ಅದೇ ಸ್ಮೆಲ್ ಬರುತ್ತೆ. ಅವಾಗೆಲ್ಲ ನಮ್ಮ ಅಜ್ಜಿಯವರು, ನಮ್ಮ ಅಪ್ಪ ಅಮ್ಮವರೆಲ್ಲ ಯಾವುದೇ ಮಸಾಲ ಹಾಕ್ತಿರಲಿಲ್ಲ ನೋಡಿ. 1 ಸ್ಪೂನು, 1-1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ ಫ್ರೆಂಡ್ಸ್, ಲಾಸ್ಟಿಗೆ ಒಂದ್ಸರಿ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸೂಪರಾಗಿ ಬರುತ್ತೆ ಟೇಸ್ಟು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ, ಎಂಡಿಂಗಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದು ಅಷ್ಟೇ ಮಸಾಲ ಹಾಕೋದು ನಾನು. ಈ ಚಿಕನ್ ಮಸಾಲ ಜಾಸ್ತಿ, ಗರಂ ಮಸಾಲ, ಚಕ್ಕೆ ಲವಂಗ ಏನು ಹಾಕೋಕ್ಕೆ ಹೋಗಲ್ಲ. ಇಷ್ಟು ಮಾಡ್ತಿದ್ದೀನಿ ನೋಡಿ. ನಾನು ಮಾಡ್ದಂಗೆ ಒಂದ್ಸರಿ ಟ್ರೈ ಮಾಡಿ. ಯಾವುದೇ ಥರ ಎದೆ ಉರಿ ಬರೋಲ್ಲ, ಏನೋ ಅದು ಇದು ಅಂತ ಹೇಳ್ತಾ ಆ ಥರ ಅದು ಯಾವುದೂ ಆಗೋಲ್ಲ. ಫಸ್ಟ್ ನಾನು ಹಂಗೆ ಜಾಸ್ತಿ ಮಸಾಲೆಗಳು ಹಾಕ್ತಾಯಿದ್ದೆ, ಎದೆ ತುಂಬಾ ಉರಿಯುತ್ತೆ, ಎಷ್ಟು ನೀರು ಕುಡಿದ್ರೂ ಹೋಗಲ್ಲ. ಈಗ ಈ ಥರ ಮಾಡೋದ್ರಿಂದ ನಮ್ಗೆ ಯಾರಿಗೂ ಎದೆ ಉರಿ ಇಲ್ಲ, ಆ್ಯಸಿಡಿಟಿ ಆಗಿಬಿಡುತ್ತೆ, ಆ ಥರ ಎಲ್ಲ ಏನೂ ಆಗೋಲ್ಲ ನೋಡಿ. ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೆ. ಸ್ವಲ್ಪ ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು 1-1.5 ಸ್ಪೂನು ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಫ್ರೈ ಆದಮೇಲೆ ಮತ್ತು ಚಿಕನ್ ಹಾಕ್ಕೊಂಡೆ. ಇದೊಂದು ಅರ್ಧ ಕೆ.ಜಿ ಅಷ್ಟಿದೆ. ಚಿಕನ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೊತೀನಿ. ಯಾವುದೇ ನಾನ್ ವೆಜ್ ಆದರೂ ಅರಿಶಿನ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಕಲರು ಕೂಡ ಚೆನ್ನಾಗಿರುತ್ತೆ, ಸ್ಮೆಲ್ ಬರೋಲ್ಲ, ಘಮ ಘಮ ಅನ್ನುತ್ತೆ ನೋಡಿ. ಈ ಥರ ಬರುತ್ತೆ, ಇಷ್ಟೇ ಸಾಕು ಫ್ರೆಂಡ್ಸ್. ಮತ್ತು ಇದಕ್ಕೆ ತಣ್ಣೀರು ಹಾಕಬಾರ್ದು. ನಮ್ಮ ಬಿಸಿನೀರನ್ನ ಸ್ವಲ್ಪ ಕಾಯಿಸಿಟ್ಕೊಂಡು ಬಿಸಿನೀರು ಹಾಕಬೇಕು. ಬಿಸಿನೀರು ಹಾಕೋದ್ರಿಂದನೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಷ್ಟೇ, ಸ್ವಲ್ಪ ಬಿಸಿನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಆಯಿತು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ರೆಡಿ ಇವತ್ತಿನ ಸಂಡೇ ಸ್ಪೆಷಲ್ ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ, ಇದು ಕಬಾಬು,
ಮೊಸರು ಬಜ್ಜಿ. ನನ್ನ ಮಗಳ ಆಲೆ ಸರ್ವ್ ಅಮ್ಮ ಹೆಂಗಿದೆ ಅಮ್ಮ? ಸರ್ವ್ ಮಾಡ್ತಾ ಇದ್ದಾಳೆ. ಹಾಂ, ಸೂಪರಾ? ಸ್ವಲ್ಪ ಖಾರ ಇರ್ಬೇಕು ನೋಡು, ಸ್ವಲ್ಪ ಖಾರ ಇರ್ಬೇಕು ನೋಡು, ಯಾಕಂದರೆ ಚಳಿ ಅಲ್ವಾ, ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀವಿ. ಹಾಂ, ಹೇಳಿ ಟೇಸ್ಟ್ ನೋಡಿ, ಹೇಳಿ ಬೇಗ. ಖಾರನಾ? ಬಿಸಿ ಸೂಪರಾ? ಜೊತೆಗೆ ಏನೋದು, ಏನು ಜ್ಯೂಸ್ ಅದು? 7 ಅಪ್. ಅದಂತಂದ್ರೆ ಏನೋ ತರಬೇಕಾಗಿತ್ತು, ಮೌಂಟೇನ್ ಡ್ಯೂ ತರಬೇಕಾಗಿತ್ತು. ಜೊತೆಗೆ ನಿಂಬೆಹಣ್ಣು, ಸೌತೆಕಾಯಿ, ಈರುಳ್ಳಿ. ಇವಾಗ ಸರ್ವ್ ಮಾಡ್ತೀವಿ ಫ್ರೆಂಡ್ಸ್, ಬನ್ನಿ ಎಲ್ಲರೂ ಊಟ ಮಾಡೋಣ. ಹೆಂಗೈತೆ ಊಟ? ಬಿರಿಯಾನಿ ಸೂಪರ್ ಆಗದ. ಕಬಾಬು, ಚಿಕನ್ ಫ್ರೈ ಎಲ್ಲ ಚೆನ್ನಾಗೈತಾ? ಮತ್ತೆ ನಾನು ನೋಡ್ಕೊಂಡು ಇನ್ನೊಬ್ರು ಮಾಡ್ಬೋದಾ? ನೋಡಿ ಫ್ರೆಂಡ್ಸ್, ಎಲ್ಲ ಸೂಪರ್ ಆಗಿದೆ ಅಂತೆ. ಇವ್ರು ನೋಡಿ ಜ್ಯೂಸ್ ಒಳಕ್ಕೆ ಸೌತೆಕಾಯಿ ಬೀಳಿಸ್ಕೊಬಿಟ್ಟ. ಜ್ಯೂಸ್ ಒಳಕ್ಕೆ ಸೌತೆಕಾಯಿ ಬೀಳಿಸ್ಕೊಂಬಿಟ್ಟ ಫ್ರೆಂಡ್ಸ್ ಅವನು. ಪಾಪ ವಿಡಿಯೋ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಬೇಗ ಎತ್ಬಿಟ್ಟ, ಆದರೂ ಮಾಡಿದೆ. ಇಲ್ಲಿ ನೋಡಿ, ನನ್ನ ಮಗಳಿಗೆ ಲಚ್ಚಿ ತಿನ್ನಕ್ಕೆ ಬಿಡ್ತಾಯಿಲ್ಲ. ನಮ್ಮ ಲಚ್ಚಿಗೆ ಎಷ್ಟು ಕೊಟ್ಟರು ಸಾಕಾಗಲ್ಲ. ಅವಳಂತ್ರ ಡಿಫ್ರೆಂಟ್ ಅವಳು. ನಮ್ಮ ಚೆನ್ನಾಗಿತ್ತಲ್ವ ಊಟ? ಬೊಂಬಾಟ್ ಭೋಜನ. ನೋಡಿ ಫ್ರೆಂಡ್ಸ್, ಎಲ್ಲ ಸೂಪರ್ ಆಗಿದೆ ಅಂತೆ. ತುಂಬಾ ಖುಷಿ ಆಯಿತು ಅವ್ರಿಗೆ ಊಟ ಮಾಡಿ. ಸಖತ್ತಾಗಿತ್ತು, ನನಗೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿರುತ್ತೆ. ಅದೇ ಥರ ದೇವ್ರಿಗೆ ಯಾವುದೂ ಏನೂ ಬರಲ್ಲ. ನಿಂಬೆಹಣ್ಣು ಹಾಕ್ಕೊಳ್ಳಿ, ಸಖತ್ತಾಗಿರುತ್ತೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು. ಸೂಪರ್ ಅಂತ ಇದ್ಲು. ಬಾಯ್ ಫ್ರೆಂಡ್ಸ್, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.